ಮಾಡಿ ನಾವು ಕಲ್ಯಾಣ ಕರ್ನಾಟಕದ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕಲಬುರಗಿಯಲ್ಲಿ ಆಗ್ತಾ ಇರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ನಾವು ಒಂದು ಸಮಗ್ರವಾಗಿ ಮಾಡೋಣ ಅಂತ ನಾವು ಅವ್ರಿಗೆ ಹೇಳಿದಾಗ ಅಜಯ್ ಸಿಂಗ್ ಅವರು ಕೂಡ ಅದಕ್ಕೆ ಪೂರ್ತಿ ಒಪ್ಪಿಗೆ ಕೊಟ್ಟು ನಮ್ಮ KKRDB ಸಹಕಾರ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡಿದಾಗ ನಾವು ಸುಮಾರು 873 ಕೋಟಿ ರೂಪಾಯಿಗೆ ಒಂದು ಪ್ರಪೋಸಲನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ನಾವು ಯಾರ ಶಾಸಕರ ಸಚಿವರ ಇನ್ನೊಬ್ಬರು ಯಾರ್ದು ನಾವು ಅಭಿಪ್ರಾಯ ತಗೊಳ್ಳಿಲ್ಲ, ಸೈಂಟಿಫಿಕ್ ಆಗಿ ಮಾಡಿದ್ವು. ಅಲ್ಲಿ ಪ್ರಪೋಸಲ್ ಕೊಟ್ಟಾಗ್ಲೇ ಎಲ್ರಿಗೂ ಗೊತ್ತಾಯ್ತು ಈ ಥರ ಪ್ರಪೋಸಲ್ ಇದೆ ಅಂತ. ಎಲ್ಲರೂ ಭಾಳ ಅದಕ್ಕೆ ಒಮ್ಮತದಿಂದ ಅದಕ್ಕೆ ಒಪ್ಪಿಗೆ ಕೊಟ್ಟರು. CM ಅವರು ಕೂಡ ಇದು ಆಗಬೇಕು ಅಂತ ಹೇಳಿದ್ರು. ಅದು ಯಾವುದೇ ಜಾಸ್ತಿ ಚರ್ಚೆ ಇಲ್ಲದೇ ಅದು ಅಪ್ರೂವಲ್ ಆಗೋದು. ಇವತ್ತು ನಾವು ಸುಮಾರು 440 ಕೋಟಿ ರೂಪಾಯಿಯ ಪ್ರಥಮ ಅಂತ ಏನೇನು ಟೆಂಡರ್ ಪ್ರೋಸೆಸ್ ಮುಕ್ತಾಯ ಆಗಿದೆ ಅದನ್ನು ಈಗ ಕೆಲಸ ಕಾರ್ಯ ಶುರು ಮಾಡಬೇಕಾಗಿದೆ. ನಾವು ಅಲ್ಲಲ್ಲಿ ಜಿಲ್ಲೆಗಳಲ್ಲಿ ಮಾಡ್ಕೊಂಡು ಬಂದರೆ ಅದು ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ತಾವು ಹೇಳಿದಾಗೆ ಯಾದಗಿರಿಗೆ ಬಂದಿರಲಿಲ್ಲ. ಅದಕ್ಕೆ ದರ್ಶನ ಪೂರ್ವಕರನ್ನು ಕೂಡ ಮಾತನಾಡಿ ಇಲ್ಲಿ ಮಾಡಿದ್ರೆ ಹೇಗಿರ್ತದೆ ಅಂತ ಕೇಳಿದಾಗ ಅವರು ಕೂಡ ಮಾಡಿ ಅಂತ ಅವರು ಭಾಳ ಒಪ್ಕೊಂಡ್ರು. ಈಗ ಇದನ್ನು ಒಂದೇ ಸಲಕ್ಕೆ ಇದೆಲ್ಲವನ್ನು ಕೂಡ ಚಾಲನೆ ನೀಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಯವರು, ಖರ್ಗೆ ಸಾಹೇಬರು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಇದು ಆರೋಗ್ಯ ಆವಿಷ್ಕಾರ ಅಂತ ಏನು ಹೆಸರು ಇದು ಅಜಯ್ ಸಿಂಗ್ ಅವರೇ ಕೊಟ್ಟಿರೋದು. ಅದನ್ನು ಇವತ್ತು ಅವರ KKRDBಯಿಂದ ಒಟ್ಟು 330 ಕೋಟಿ ರೂಪಾಯಿಯಷ್ಟು ಅವ್ರದ್ದಿದೆ. ಸುಮಾರು 500 ಕೋಟಿ ರೂಪಾಯಿ ನಮ್ಮ ಸರ್ಕಾರದ ಅನುದಾನ ಇದೆ. ಎರಡು ಸೇರಿ ಇವತ್ತು ಇದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ. ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಮತ್ತು ಇವತ್ತು ಇದು ಎಲ್ಲರ ಒಂದು ಇರುವಂಥದ್ದು ಕೂಡ ನಮ್ಗೆ ಅಷ್ಟೇ ಸಂತೋಷ. ಯಾಕಂದರೆ CM ಅವರು, ಖರ್ಗೆ ಸಾಹೇಬರು, ಆಮೇಲೆ DCM ಮತ್ತು ಈ ಥರ ಇನ್ನೆಲ್ಲ ಅನೇಕ ಮುಖಂಡರು ಬರ್ತಾ ಇದ್ದಾರೆ. ಸೊ ಇದು ನಮ್ಮ ಸರ್ಕಾರ ಏನಿದೆ ಯಾವ ರೀತಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದೆ, ಅನೇಕ ಜನ ಏನೇನೋ ಟೀಕೆಗಳು ನೋಡಿದಂತೆ ನಡೆದಿದ್ದೇವೆ. ಮತ್ತು ಎಲ್ಲಿ ಅವಶ್ಯಕತೆ ಇದೆ ಅದರಲ್ಲೂ ಕೂಡ ಸಾಮಾನ್ಯ ಜನರ ಬದುಕಿನಲ್ಲಿ ಬದಲಾವಣೆ ತರತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತಾ ಇರೋದು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ.